ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ವಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲು ನಿಮಗೆ ಹಲವಾರು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕೆಂದಿದ್ದೇನೆ. ಅಂದರೆ ಸಾಮಾನ್ಯವಾಗಿ ಕೆಲವರಿಗೆ ಮನೆಯಿಂದ ಹೊರಡುವಾಗ ಅರ್ಜೆಂಟಾಗಿ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ಅವರು ಟಾಯ್ಲೆಟ್ಗೆ ಹೋಗ್ತಾರೆ, ವಾಶ್ರೂಮ್ಗೆ ಹೋಗ್ತಾರೆ. ಹಾಗೆ ಇನ್ನು ಕೆಲವರಿಗೆ ಮನೆಗೆ ಬಂದ ಕೂಡಲೇ ವಾಶ್ರೂಮ್ಗೆ ಹೋಗಬೇಕು. ಯಾಕೆ ಹೀಗಾಗುತ್ತದೆ? ಏನಾದರೂ ಒಂದು ಇದೆಯಾ? ಕೆಲವರಿಗೆ ಒಂದು ಟೈಮು, ಯಾವುದೇ ಟೈಮಲ್ಲಿ ನೀವು ಮೂತ್ರ ವಿಸರ್ಜನೆ ಮಾಡಬೇಕನ್ಸುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ, ಕೆಲವರಿಗೆ ರಾತ್ರಿ ಯಾವುದೋ ಒಂದು ಟೈಮಿಗೆ ಮೂತ್ರ ವಿಸರ್ಜನೆ ಮಾಡಬೇಕನ್ಸುತ್ತೆ, ಮತ್ತು ಕೆಲವರಿಗೆ ಹೊರಡುವಾಗ ಮೂತ್ರ ವಿಸರ್ಜನೆ ಮಾಡಬೇಕನ್ಸುತ್ತೆ, ಮತ್ತು ಕೆಲವರಿಗೆ ಮನೆಗೆ ಬಂದಾಗ ಮೂತ್ರ ವಿಸರ್ಜನೆ ಮಾಡಬೇಕು. ಆ ಕೆಲಸ ಮುಗಿಸ್ಕೊಂಡೇ ಮುಂದಿನ ನೀವು ಯಾವುದಾದ್ರೂ ಕೆಲಸಕ್ಕೆ ತೊಡಗಬೇಕಾದ್ರೆ ಯಾಕೆ ಹೀಗಾಗುತ್ತದೆ? ಯಾಕೆ? ತುಂಬ ಜನಕ್ಕೆ ಇಂತಹ ಸಮಸ್ಯೆಗಳಿದೆ. ಅದೇ ಯಾಕೆ ಹೀಗಾಗುತ್ತದೆ? ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆಗಳಲ್ಲೂ ಸಹ ಇಂತಹ ಸಮಸ್ಯೆಗಳು ಕಂಡುಬರುತ್ತದೆ. ಇದು ಯಾಕಾಗುತ್ತದೆ? ಇದರ ಬಗ್ಗೆ ಸಂಶೋಧನೆ ನಡೆದಿದೆ. ಯಾವ ರೀತಿಯ ಸಂಶೋಧನೆ ಮಾಡಿದ್ದಾರೆ? ಇದರಿಂದ ತಿಳಿದು ಬಂದ ವಿಚಾರವೇನು? ಇದರ ಬಗ್ಗೆ ವೈಜ್ಞಾನಿಕವಾಗಿ ಯಾವ ರೀತಿಯ ಒಂದು ವಿಷಯ ತಿಳಿದು ಬಂದಿದೆ? ಇದು ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ವಿಷಯ. ಅಂದರೆ ನಮ್ಮ ಸೈಕಾಲಜಿಕಲ್ ಆದಂಥ ಒಂದು ವಿಷಯ. ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು? ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ? ಅಂದರೆ ನಮಗೆ ನಾವು ಹೊರಡಬೇಕನ್ನುವಾಗ ಅಥವಾ ಮನೆಗೆ ಬಂದಾಗ ಕೂಡಲೇ ನಮಗೆ ಇಂತಹ ಒಂದು ಬಯಕೆ ಅಥವಾ ಇಂತಹ ಒಂದು ಅನುಭವ ಬರ್ತದಲ್ಲ, ಯಾಕಂತ ಫೀಲ್ ಆಗುತ್ತದೆ? ನಾವು ಮನೆಯಿಂದ ಹೊರಡುವುದಕ್ಕೆ ಮೊದಲು ಅಥವಾ ಮನೆಗೆ ಬಂದ ಮೇಲೆ ಅಥವಾ ಇನ್ನು ಯಾವುದಾದ್ರೂ ಕೆಲಸ ಮಾಡ್ತಿದ್ದಾಗ ಮಧ್ಯೆ ಎದ್ದು ಹೋಗಬೇಕು. ಅಂತಹ ರೀತಿಯಲ್ಲಿ ಯಾಕೆ ನಿಮಗೆ, ಅಂದರೆ ಇಂಥ ಸಾಮಾನ್ಯ ಜನಕ್ಕೆ ಯಾಕೆ ಇಂಥ ಒಂದು ಅನುಭವ ಬರುತ್ತೆ? ಮಾಡದೇ ಇದ್ದರೆ ಏನೋ ಕಳ್ಕೊಂಡಾಗ. ಅದು ಮಾಡದೇ ಇದ್ದರೆ ನಮ್ಮ ಮನಸ್ಸೇ ಓಡಲ್ಲ, ಬೇರೆ ಯಾವ ಕೆಲಸಕ್ಕೂ ಮನಸ್ಸು ಓಡೋದಿಲ್ಲ. ಆ ರೀತಿಯಂಥ ಒಂದು ಪರಿಸ್ಥಿತಿ. ಮೂತ್ರ ವಿಸರ್ಜನೆ ಎಂಬುದು ಅನಿವಾರ್ಯವಾಗಿ ಆ ಟೈಮಲ್ಲೇ ಮಾಡಬೇಕು. ಮಾಡದೇ ಇದ್ದರೆ ನಿಮಗೆ ಬೇರೆ, ಈಗ ಪ್ರಯಾಣ ಮಾಡುವಾಗ, ನೀವು ಮನೆಯಿಂದ ಹೊರಡುವಾಗ ಆ ಮೂತ್ರ ವಿಸರ್ಜನೆ ಮಾಡದೆ ಬಂದಿದ್ದರಿಂದ ಏನೋ ಇರುಸು ಮುರುಸು, ಏನೋ ಒಂದು ಅಸಹನೆ, ಏನೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡುತ್ತಾ ಇರುತ್ತೆ. ಯಾಕೆ ಹೀಗಾಗುತ್ತದೆ ಎಂಬುದರ ಬಗ್ಗೆ ಸಂಶೋಧನೆ ಮಾಡಿರುವ ವೈದ್ಯರು, ಅಂದರೆ ಮನೋವೈದ್ಯರು ಇದರ ಬಗ್ಗೆ ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ರೀತಿ ನೀವು ಮಾಡಿದರೆ ನಿಮಗೆ ಅಂತಹ ಸಮಸ್ಯೆಗಳಿಂದ ಪಾರಾಗಿ ಸುಖವಾಗಿ ಜೀವನ ಮಾಡಬಹುದು. ಹಾಗಾದರೆ ಅಂಥ ಸಮಸ್ಯೆಗಳು ಯಾವುದು, ಅದನ್ನು ಹೇಗೆ ಪರಿಹರಿಸುವುದು ಎಂಬ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ವಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಫಿಕ್ಸೆಡ್ ಸಮಯದಲ್ಲಿ ಅಥವಾ ನಿರ್ಧರಿತ ಸಮಯದಲ್ಲಿ ಮನೆಯಿಂದ ಹೊರಡಬೇಕಾದರೆ ಅಥವಾ ಮನೆಗೆ ಮರಳಿ ಬಂದಾಗ, ವಾಪಸ್ ಮನೆಗೆ ಬಂದಾಗ ಕೂಡಲೇ ಮೂತ್ರ ವಿಸರ್ಜನೆ ಮಾಡಬೇಕು. ವಾಶ್ರೂಮ್ಗೆ ಓಡ್ತಾರೆ. ಯಾಕೆ ಓಡ್ತಾರೆ? ಅವರ ಮನಸ್ಸು ಆ ಒಂದು ಇದಕ್ಕೆ ಹೊಂದಿಕೊಂಡಿರುತ್ತೆ. ನಾವು ಮೂತ್ರ ವಿಸರ್ಜನೆ ಮಾಡಲೇಬೇಕು. ಮೂತ್ರ ವಿಸರ್ಜನೆ ಮಾಡದೇ ಇದ್ದರೆ ನಮ್ಮ ಯಾವ ಕೆಲಸವೂ ನಡೆಯಲ್ಲ. ಮೂತ್ರ ವಿಸರ್ಜನೆ ನಮಗೆ ಫಸ್ಟ್, ಅದು ಮಾಡಿದ ಮೇಲೇ ಮುಂದಿನ ವಿಚಾರ ಎಂಬಂತಹ ಸ್ಥಿತಿ ತುಂಬ ಜನರಲ್ಲಿ ಕಂಡುಬರುತ್ತೆ. ಯಾಕೆ ಹೀಗಾಗುತ್ತದೆ? ಅದರ ಬಗ್ಗೆ ಸಂಶೋಧನೆ ಮಾಡಿದಾಗ ಏನು ತಿಳಿದು ಬಂತು? ಅದಕ್ಕೆ ನಮ್ಮ ಮಾನಸಿಕ ಒತ್ತಡವೇ ಕಾರಣ, ನಮ್ಮ ಮನಸ್ಸಿನ ಬಯಾಲಜಿಕಲ್ ಗಂಟೆಯೇ ಕಾರಣ ಎಂಬುದು ಕಂಡುಹಿಡಿದಿದ್ದಾರೆ. ಹಾಗಾದರೆ ಆ ಬಯಾಲಜಿಕಲ್ ಗಂಟೆ ಯಾವುದು? ಹೇಗೆ ಅದು ಚೇಂಜ್ ಆಯಿತು? ಚೇಂಜ್ ಆಗಲು ಕಾರಣವೇನು? ಮುಂತಾದ ವಿಚಾರಗಳನ್ನು ಅದರ ಬಗ್ಗೆ ತಿಳಿದುಕೊಂಡು ಈಗ ಸಲಹೆ ಸೂಚನೆಗಳ ಮೂಲಕ ಅದನ್ನು ನಿವಾರಿಸುವಂತಹ ಒಂದು ಸುಲಭೋಪಾಯಗಳನ್ನು ವೈದ್ಯರು ಹೇಳಿದ್ದಾರೆ. ಇಂತಹ ವಿಚಾರಗಳು ಹೊತ್ತು ಬರುತ್ತಿರುವಂತಹ ವಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ವಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ
ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಸುಖ ಸಂತೋಷ ನಿಮ್ಮ ಜೀವನಕ್ಕೆ ಸಿಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳ್ದಲ್ಲ, ಯಾಕೆ ಹೀಗಾಗುತ್ತದೆ, ಅದಕ್ಕೇನು ಕಾರಣ ಎಂಬುದನ್ನು ವೈದ್ಯರು, ವಿಜ್ಞಾನಿಗಳು, ಮನೋವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಒಂದು ನಿರ್ಧಾರವಾದಂತಹ ಒಂದು ಬಯಾಲಜಿಕ್ ಕ್ಲಾಕ್ ಇರುತ್ತೆ. ಆ ಕ್ಲಾಕ್ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಆ ಮನಸ್ಸಿನ ಆ ಭಾವನೆಗಳಿಗೆ ತಕ್ಕಂತೆ ಆ ಕ್ಲಾಕ್ ಕೆಲಸ ಮಾಡುತ್ತದೆ. ನಾವು ಯಾವಾಗಲಾದರೂ ಒಮ್ಮೆ ಎಲ್ಲಿಗಾದರೂ ಹೊರಡಬೇಕಂದಾಗ ನಾವು ಹೋಗಿ ವಾಶ್ರೂಮಿಗೆ ಹೋಗಿ ನಾವು ಯೂರಿನ್ ಪಾಸ್ ಮಾಡ್ಕೊಂಡು ಬರುತ್ತೆ. ಆ ಅಭ್ಯಾಸ ಮತ್ತೆ ಯಾವಾಗಲೂ ಅದೇ ರೀತಿಯಾಗಿರುತ್ತೆ. ಅಂದರೆ ನಾವು ವಾಶ್ರೂಮಿಗೆ ಹೋಗಿ ಯಾವಾಗ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಒಂದು ದಿವಸ ಶುರು ಮಾಡಿದ್ವೋ, ಮತ್ತು ನಮಗೆ ಮನಸ್ಸಿಗೆ ನಾವು ಹೊರಡುವಾಗ ನಮ್ಮ ಮನಸ್ಸಿಗೆ ಅದೇ ಚಿಂತೆ ಬರುತ್ತದೆ. ಆ ಚಿಂತೆ ಬರೋದ್ರಿಂದ ನಾವು ವಾಶ್ರೂಮಿಗೆ ಹೋಗ್ತೀವಿ. ವಾಶ್ರೂಮಿಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಆಮೇಲೆ ನಾವು ಪ್ರಯಾಣ ಮುಂದುವರಿಸ್ತೀವಿ. ಇದು ಸಾಮಾನ್ಯವಾಗಿ ಜನರಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆ. ಅದೇ ರೀತಿ ನಾವು ಪ್ರಯಾಣ ಮಾಡ್ತಿದ್ದಾಗ ಮಧ್ಯದಲ್ಲಿ ರೆಗ್ಯುಲರಾಗಿ ಪ್ರಯಾಣ ಮಾಡ್ತೀವಿ. ಯಾವುದೋ ಒಂದು ಕಡೆ ಗಾಡಿ ನಿಲ್ಲಿಸಿದಾಗ ಅಥವಾ ನಾವು ಆ ಹೋಟ್ಲಿಗೆ ಹೋದಾಗ ನಾವು ಮೂತ್ರ ವಿಸರ್ಜನೆ ಮಾಡಲೇಬೇಕು ಹಾಗಂತ ನಮಗೆ ಅನಿಸುತ್ತೆ. ಅದು ಯಾಕೋ ಆ ಟೈಮಲ್ಲಿ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ಸಮಯ ಬರುತ್ತೆ. ಆ ಒಂದು ಅನಿಸಿಕೆ, ಒಂದು ಫೀಲ್ ಆಗುತ್ತಲ್ಲ, ನೀವು ಅಲ್ಲಿ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತೀರಿ. ಇದು ನಮ್ಮ ಬಯಾಲಜಿಕಲ್ ಕ್ಲಾಕಿನ ಒಂದು ವಿಶೇಷವಾದ ವ್ಯವಸ್ಥೆ. ಅಂದರೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಿದರೆ ಸರಿಯಾಗುತ್ತೆ ಅಂತ ಅದು ಎಲ್ಲ ವಿಷಯದಲ್ಲಿ ಇರೋದಿಲ್ಲ. ಕೆಲವು ವಿಚಾರದಲ್ಲಿ ಇಂತಹ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ವಿಸರ್ಜನೆ ಮಾಡುವಂಥದ್ದು, ಅದು ಇಂತಹ ಸಮಯದಲ್ಲಿ ಹೊರಡುವಾಗ ಇಲ್ಲವೇ ಮನೆಗೆ ಬಂದ ಕೂಡಲೇ ನಾವು ವಾಶ್ರೂಮಿಗೆ ಹೋಗುವಂಥ ಅಭ್ಯಾಸ. ಇದು ಭಾಳ ಕೆಲವೊಮ್ಮೆ ತುಂಬ ಕಿರಿಕಿರಿ ಉಂಟು ಮಾಡುತ್ತದೆ. ಯಾಕೆ ಹೀಗಾಗುತ್ತೆ, ಏನಿದ್ರ ಕಾರಣ ಎಂಬುದನ್ನು ಪತ್ತೆ ಮಾಡಬೇಕು. ಯಾಕಂದರೆ ಇದು ಮಾನಸಿಕವಾದಂಥ ಒಂದು ವಿಷಯ. ಅಂದರೆ ನಾವು ಯಾವಾಗಲಾದರೂ ಒಮ್ಮೆ ನಾವು ಬಾತ್ರೂಮಿಗೆ ಹೋಗ್ತೀವಿ, ಮೂತ್ರ ವಿಸರ್ಜನೆ ಮಾಡ್ತೀವಿ, ಅದು ಹಾಗೆ ನಡ್ಕೊಂಬರುತ್ತೆ. ಆದರೆ ನಾವು ಎಲ್ಲಿಗೋ ಪ್ರಯಾಣ ಹೋಗಬೇಕು ಅನ್ನೋತ್ತಿಗೆ ನಾವು ಏನಾದರೂ ಯೂರಿನ್ ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತೀರಿ. ಆ ಯೂರಿನ್ ಪಾಸ್ ಮಾಡೋತ್ತಿಗೆ ಏನಾಗುತ್ತೆ, ಅದು ಒಂದು ಹವ್ಯಾಸವಾಗಿ, ಅದು ಒಂದು ಕೆಲವು ದಿನ ಒಂದು ಅಭ್ಯಾಸವಾಗಿ, ಯಾವಾಗ ನೀವು ಹೊರಡ್ತಿರೋ ಮನೆಯಿಂದ ಹೊರಗೆ ಹೋಗ್ಬೇಕಂತ ಕೂಡಲೇ ಬಾತ್ರೂಮ್ಗೆ ಹೋಗಬೇಕು. ಇನ್ನು ಕೆಲವರಿದೆ ಅಡುಗೆ ಮನೆಯಲ್ಲಿಗೆ ಅಡುಗೆ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಮಧ್ಯದಲ್ಲಿ ಓಡಬೇಕು. ಎಲ್ಲಿಗೆ ಓಡಬೇಕು? ವಾಶ್ರೂಮಿಗೆ. ಯಾಕಂದರೆ ಆ ಅರ್ಜೆಂಟು, ಅದು ಅವರು ರೆಗ್ಯುಲರಾಗಿ ಆ ಕೆಲಸ ಮಾಡಿದರೆ ಮಾತ್ರ ಬರುತ್ತೆ. ಕೆಲಸ ಮಾಡದಿದ್ದರೆ ಅವರಿಗೆ ಆ ಥರ ಬರೋದಿಲ್ಲ. ಇನ್ನು ಕೆಲವರಿಗೆ ಓದೋಕ್ಕೂ ಬರೆಯೋಕ್ಕೆ ಕುಳಿತುಕೊಂಡಾಗ ಬಾತ್ರೂಮಿಗೆ ಹೋಗಬೇಕು, ಹೋಗದಿದ್ದರೆ ಆಗೋದಿಲ್ಲ. ಹೋಗಿ ಕೂತ್ಕೊಂಡ್ರೆ ಏನೋ ಒಂದು ಥರ ಆರಾಮ ಅನಿಸುತ್ತೆ. ಅದೇ ರೀತಿ ಮನೆಗೆ ಬಂದ ಕೂಡಲೇ ಬಾತ್ರೂಮಿಗೆ ಹೋಗಬೇಕು. ಇಲ್ಲದಿದ್ದರೆ ಏನೋ ಕಿರಿಕಿರಿ, ಏನೋ ಅಸ್ವಸ್ಥತೆ, ಏನೋ ಒಂಥರ ನೆಮ್ಮದಿ ಇಲ್ಲದಿರುವಿಕೆ. ಆದ್ದರಿಂದ ಮನೆಗೆ ಬಂದ ಕೂಡಲೇ ಅವರು ಫಸ್ಟ್ ಹೋಗೋದು ವಾಶ್ರೂಮಿಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ಕೊಂಬಂದರೆ ಆರಾಮ. ಇದನ್ನು ನಾವು ಹೇಗೆ ಪರಿಹರಿಸ್ಬೋದು, ಅದರ ಬಗ್ಗೆನೂ ವೈದ್ಯರು ವಿಷಯಗಳನ್ನು ಕಂಡುಕೊಂಡಿದ್ದಾರೆ. ಅಂದರೆ ಇದನ್ನು ಪರಿಹರಿಸಬೇಕಾದರೆ ಮೊದಲು ನೀವು ಮೂತ್ರ ವಿಸರ್ಜನೆ ಮಾಡುವುದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಕಂಟ್ರೋಲ್ ಮಾಡುವುದರಿಂದ ನಿಮ್ಮ ಬ್ಲಾಡರ್ ಅದು ಹೆಲ್ತಿ ಆಗುತ್ತೆ. ಹೆಂಗೆ ಅಂದರೆ ನಾವು ಮೂತ್ರ ವಿಸರ್ಜನೆ ಮಾಡಬಾರ್ದಾ ಎಂಬುದನ್ನು ಕೇಳ್ತೀರಿ. ಆದರೆ ಮೂತ್ರ ವಿಸರ್ಜನೆ ಮಾಡಬೇಕು. ಅದಕ್ಕೆ ನಿಮಗೆ ಈಗ ನೀವು ಹೊರಡೋ ಟೈಮಲ್ಲಿ ಮೂತ್ರ ವಿಸರ್ಜನೆ ಮಾಡಲೇಬೇಕು ಅಂತ ಅನಿಸಿದ್ರು ನೀವು ಮೂತ್ರ ವಿಸರ್ಜನೆ ಮಾಡೋದು ಇನ್ನೊಂದು ಸ್ವಲ್ಪ ದೂರ ಹೋದ ಮೇಲೆ ಮಾತ್ರ ಅದನ್ನು ಮಾಡಬೇಕು. ಸ್ವಲ್ಪ ದೂರ ಅಂದರೆ ಅಷ್ಟು ಹೊತ್ತು ನೀವು ಮೂತ್ರ ವಿಸರ್ಜನೆಯನ್ನು ಹಿಡಿದಿಟ್ಟುಕೊಂಡಿರುವಾಗ ಆ ಕೆಪಾಸಿಟಿ ಬೆಳೆಸ್ಕೋಬೇಕು. ಅದನ್ನು ಮರೆತು ಬಿಡಬೇಕು. ಆ ಮರೆತು ಬಿಡುವಂಥ ಇದು ಮೂತ್ರ ವಿಸರ್ಜನೆ ಮಾಡದೇ ಇದ್ದರೂ ನನಗೇನು ತೊಂದರೆ ಇಲ್ಲ ಅಂತ ನೀವು ಅನಿಸ್ಬೇಕು. ಅಂದರೆ ಹೊರಡುವಾಗ ನಾನು ಮೂತ್ರ ವಿಸರ್ಜನೆ ಮಾಡುವಂತಹ ಆ ಒಂದು ಸ್ಥಿತಿಗೆ ನಾನು ಬರುವುದಿಲ್ಲ ಎಂಬ ಯೋಚನೆ ಬರಬೇಕು. ಅದು ಯಾಕೆ ಮಾಡಬೇಕು? ಆ ಯೋಚನೆ ಯಾಕೆ ಬರಬೇಕಂದ್ರೆ ನಿಮ್ಮ ಬ್ಲಾಡರು
ಅದಕ್ಕೆ ಹೆಲ್ತಿ ಆಗ್ತಾ ಬರುತ್ತೆ, ತಡ್ಕೊಳ್ಳುವಂಥ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ. ಆವಾಗ ನಿಮ್ಮ ಮನಸ್ಸು ಅದು ಕಂಟ್ರೋಲ್ ಮಾಡುತ್ತೆ. ಹೌದು, ಮೂತ್ರ ವಿಸರ್ಜನೆ ಮಾಡೋಂಗಿಲ್ಲ, ಈಗ ನಾನು ಮೂತ್ರ ವಿಸರ್ಜನೆ ಮಾಡೋಂಗಿಲ್ಲ, ಅದು ನಿಮ್ಮ ಮನಸ್ಸಿನಿಂದ ದೂರವಾಗ್ತಾ ಹೋಗುತ್ತೆ. ಆದ್ದರಿಂದ ಹಾಗೆ ಮಾಡ್ತಾ ಮಾಡ್ತಾ ಕೆಲವೊಮ್ಮೆ ಸ್ವಲ್ಪ ದೂರ ಹೋದ್ಮೇಲೆ, ಇನ್ನೊಮ್ಮೆ ಅದು ಮತ್ತಷ್ಟು ದೂರ ಹೋದ್ಮೇಲೆ, ಹೀಗೆ ಕ್ರಮೇಣ ನಿಮ್ಮ ಈ ಒಂದು ಫೀಲಿಂಗನ್ನು ಬದಲಿಸ್ತಾ ಬರಬೇಕು. ಅದೇ ರಾತ್ರಿ ಮಲಗಿದ್ದಾಗಲೂ ಹಾಗೆಯೇ, ನಾನು ಮೂತ್ರ ವಿಸರ್ಜನೆ ಮಾಡಲೇಬೇಕು ಅಂತ ಅನಿಸಿದ್ರು ಒಂದು 5 ನಿಮಿಷ ಬಿಟ್ಟು ಎದ್ದು ಹೋಗಿ ಮೂತ್ರ ವಿಸರ್ಜನೆ ಮಾಡಿ. ಈ ರೀತಿ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಅದು ಒಂದು ಮೂತ್ರ ವಿಸರ್ಜನೆ ಎಂಬುದು ಸಂಭವತ್ತು ಅದು ಬದಲಾಗುತ್ತೆ. ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿದರೆ ಆವಾಗಲೇ ನೀವು ಮೂತ್ರ ವಿಸರ್ಜನೆ ಮಾಡಬೇಕನ್ಸುತ್ತೆ. ಈಗ ಮಾಡಿದಾಗ ನಿಮಗೆ ಸ್ವಲ್ಪ 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 ಹೊತ್ತುಗಳನ್ನು ಬದಲಾಯಿಸ್ತಾ ಬಂದಾಗ ನೀವು ಮೂತ್ರ ವಿಸರ್ಜನೆಯನ್ನು ನೀವು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಮಾಡುವುದರಿಂದ ನಿಮ್ಮ ಆ ಒಂದು ಮನಸ್ಥಿತಿ, ಹೊರಡುವ ಕೂಡಲೇ ನಾನು ಮೂತ್ರ ವಿಸರ್ಜನೆ ಮಾಡಬೇಕು, ಇಲ್ಲ ನಾನು ಮನೆಗೆ ಬಂದ ಕೂಡಲೇ ಮೂತ್ರ ವಿಸರ್ಜನೆ ಮಾಡಬೇಕು ಎಂಬ ಒಂದು ಸ್ಥಿತಿ ನೀವು ಅಲ್ಲಿ ಬದಲಾಯಿಸಿಕೊಂಡೆ ಹಾಗಾಗುತ್ತೆ. ಅದೇ ರೀತಿ ಇನ್ನು ಯಾಕೆ ಕೆಲವರಿಗೆ ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಪೂರ್ತಿ ಮೂತ್ರ ಹೋಗಿಲ್ಲ, ಇನ್ನೂ ಸ್ವಲ್ಪ ಹಿಡ್ಕೊಂಡಿದೆ, ಏನು ಮಾಡೋದು, ಹಾಗೆ ಮೂತ್ರ ಇನ್ನೂ ಇದೆ ಅನಿಸುತ್ತೆ. ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ಮೂತ್ರ ವಿಸರ್ಜನೆ ಮಾಡಿ 1-2 ನಿಮಿಷ ನೀವು ಅಲ್ಲಿ ಮತ್ತೆ ನಿಂತುಕೊಂಡು ಇನ್ನೂ ಸ್ವಲ್ಪ ಮೂತ್ರ ವಿಸರ್ಜನೆ ಮಾಡಿದರೆ, ಆಗ ಮೂತ್ರ ವಿಸರ್ಜನೆ ಮಾಡಿದರೆ ಆವಾಗ ಹೊಟ್ಟೆ ಖಾಲಿ ಆಗುತ್ತೆ. ಹಾಗೆ ಖಾಲಿ ಆದ್ದರಿಂದ ನೀವು ಮತ್ತೆ ಮೂತ್ರ ವಿಸರ್ಜನೆಗೆ ನಿಮಗೆ ತೊಂದರೆ ಆಗೋಲ್ಲ. ಅದು ಒಂದೇ ಸರಿಗೆ ನಿಮಗೆ ಈಗ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಕ್ರಮೇಣ ಬದಲಿಸ್ತಾ ಬರಬೇಕು. ಹೇಗೆ ಕ್ರಮೇಣ ಬದಲಿಸು? 1-5 ನಿಮಿಷ, 1-2 ನಿಮಿಷ, ಹೀಗೆ ನೀವು ಮೂತ್ರ ವಿಸರ್ಜನೆ ಮಾಡುವಂತಹ ಸಮಯವನ್ನು ಹೆಚ್ಚು ಹೆಚ್ಚು ದೀರ್ಘವಾಗಿಸ್ತಾ ಬರಬೇಕು. ಅಂದರೆ ಮೂತ್ರ ವಿಸರ್ಜನೆ ಈಗ ಮಾಡಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋದು, ಆಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ಮೂತ್ರ ವಿಸರ್ಜನೆ ಮಾಡಿ ನೀವು ಮುಗ್ದಂಗೆ ಅನಿಸಿದ್ರು ಮತ್ತೆ ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಮತ್ತೆ 2 ನಿಮಿಷ ಬಿಟ್ಟು ಮತ್ತೆ ಮೂತ್ರ ವಿಸರ್ಜನೆ ಮಾಡೋದು. ಆವಾಗ ನಿಮ್ಮ ಉಳಿದಿರುವಂತಹ ಮೂತ್ರ ಸಹ ಹೊರಗಡೆ ಹೋಗಿರುತ್ತೆ. ಆ ಯೂರಿನ್ ಹೀಗೆ ಪಾಸ್ ಮಾಡೋದ್ರಿಂದ ನಿಮ್ಮ ಇಂತಹ ಸಮಸ್ಯೆಗಳಿಂದ ನೀವು ಹೊರಬರಲು ಸಾಧ್ಯ. ಯಾವುದು? ನೀವು ಮೂತ್ರ ವಿಸರ್ಜನೆ ಮಾಡುವುದು, ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಉಳ್ಕೊಂಡು ಆಮೇಲೆ ಸ್ವಲ್ಪ ಮತ್ತೊಮ್ಮೆ ಮೂತ್ರ ವಿಸರ್ಜನೆ ಮಾಡಿಕೊಂಡು ನೀವು ಬರಬೇಕು. ಈ ರೀತಿಯ ಮೂತ್ರ ವಿಸರ್ಜನೆ ಮಾಡುತ್ತಾ ನಿಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಬದಲಾವಣೆಯನ್ನು ಬಯಸಿ ಮಾನಸಿಕವಾಗಿ ನೀವು ಸಿದ್ಧತೆ ಮಾಡಿಕೊಂಡ್ರೆ ನಿಮಗೆ ಇಂತಹ ಪರಿಸ್ಥಿತಿಯಿಂದ ನಿಮಗೆ ಬಿಡುವು ಸಿಗುತ್ತದೆ. ಆ ಬಿಡುಗಡೆ ಮಾಡೋದು ಅಂದರೆ ಕೆಲವರಿಗೆ ಪ್ರಯಾಣ ಮಾಡಿದ ಮಧ್ಯ ಒಂದು ಸರಿ ನೀವು ಹೊರಟಾಗ ಯಾವುದೋ ಒಂದು ಊರಿಗೆ ಹೋಗಿ ಇಳಿದಾಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂಥೇಳಿ ಅರ್ಜೆಂಟಾಗಿ ಹೋಗ್ತೀರಿ. ಆ ಒಂದು ರೀತಿಯನ್ನು ನೀವು ಬದಲಾಯಿಸ್ಕೋಬೇಕು. ಈ ಸರಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಇನ್ನು ಪಕ್ಕದ ಊರಲ್ಲಿ ಹೋಗಿ ಮಾತ್ರ ವಿಸರ್ಜನೆ ಮಾಡಬೇಕು. ಮೊದಲನೇ ಸರಿ ಹೋದಾಗ ಎಲ್ಲಿ ಮಾಡಿದ್ರೋ ಅಲ್ಲಿ ಆ ಸ್ಟೇಷನಲ್ಲಿ ನೀವು ಮೂತ್ರ ವಿಸರ್ಜನೆ ಮಾಡಲು ಪ್ರಯತ್ನಿಸಬಾರದು. ಇನ್ನು ಮುಂದಿನ ಊರಿನಿಗೆ ಹೋದಾಗ ಅಲ್ಲಿ ನೀವು ಮೂತ್ರ ವಿಸರ್ಜನೆ ಮಾಡಬೇಕು. ಹಾಗೆ ನಿಮ್ಮ ಇದನ್ನು ಬದಲಿಸುತ್ತಾ ಬರೆದರೆ ನಿಮಗೆ ಒಂದು ಊರು ನೋಡಿದಾಗ ಅಥವಾ ಆ ಜಾಗಕ್ಕೆ ಹೋದಾಗ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಒಂದು ಮನಸ್ಸು ಬರೋದಿಲ್ಲ. ಹಾಗೆ ನೀವು ಒಂದು ಕಡೆಯಿಂದ ಒಂದು ಕಡೆ ಹಾಗೆ ದೀರ್ಘವಾಗ್ತಾ ಹೋದಾಗ ಯಾವುದೇ ಒಂದು ಕಡೆ ನೋಡಿದ್ರೂ ನಿಮಗೆ ಅವಶ್ಯಕವಿದ್ದಾಗ ಮಾತ್ರ ಮೂತ್ರ ವಿಸರ್ಜನೆ ಮಾಡಬೇಕು. ಅಲ್ಲದೆ ಒಂದು ಟೈಮು ನೀವು ಮಾಡಿಕೊಂಡಂತಹ ಒಂದು ರೀತಿ ಇದೆಯಲ್ಲ, ಆ ರೀತಿಯಿಂದ ನಿಮಗೆ ಅಲ್ಲಿ ಹೋದ ಕೂಡಲೇ ನಿಮಗೆ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಮನಸ್ಸು ಬರುತ್ತದೆ. ಇದು ಹೀಗೆ ನಿಮ್ಮ ಮೂತ್ರ ವಿಸರ್ಜನೆಯಲ್ಲಿರುವಂತಹ ಸಮಸ್ಯೆಯನ್ನು ನೀವು ಬದಲಾಯಿಸಿಕೊಳ್ಬೋದು. ಅಂದರೆ ಮನೆಯಿಂದ ಹೊರಡುವ ಮೊದಲು ಮೂತ್ರ ವಿಸರ್ಜನೆ ಮಾಡೋದು, ಮಲಮೂತ್ರ ವಿಸರ್ಜನೆ ಮಾಡುವುದು ಸಹ ಒಂದು ಅಭ್ಯಾಸ. ಮಲವನ್ನು ಸಹ ಈ ಥರ ಒಂದು ಸಮಸ್ಯೆ ಇರುವಂಥ ಕೆಲವರಿಗೆ ಊಟ ಮಾಡಿದ ಕೂಡಲೇ ಟಾಯ್ಲೆಟ್ಗೆ ಹೋಗಬೇಕು, ಅದೊಂದು ಅಭ್ಯಾಸ ಆಗಿರುತ್ತೆ. ಅದು ಸಹ ಬದಲಾಯಿಸಿಕೊಳ್ಳಬೇಕಾದಂತಹ ಒಂದು ವಿಷಯ. ಯಾಕಂದರೆ ಊಟ ಮಾಡಿದ ಕೂಡಲೇ ನೀವು ಬಾತ್ರೂಮಿಗೆ ಹೋಗುವಂಥ ಅಭ್ಯಾಸವನ್ನು ಬಿಟ್ಟು ಬಿಡಬೇಕು. ಇನ್ನು ಕೆಲವರಿಗೆ ಊಟಕ್ಕೆ ಮೊದಲು ಟಾಯ್ಲೆಟ್ಗೆ ಹೋಗಬೇಕೆಂಬ ಒಂದು ಬಯಕೆ ಬರುತ್ತದೆ, ಅಥವಾ ಒಂದು ಮಾನಸಿಕವಾದ ಒಂದು ಅನಿಸಿಕೆ ಬರುತ್ತೆ. ಅದನ್ನು ಸಹ ನೀವು ಬದಲಾಯಿಸಿಕೊಳ್ಳಲು ಈ ಥರ ದೀರ್ಘವಾಗಿ ಮಾಡುವುದು, ಅದು ಊಟ ಮಾಡುವುದಕ್ಕಿಂತ 1 ಗಂಟೆ ಮೊದಲೋ 2 ಗಂಟೆ ಮೊದಲೋ ಮಾಡುವುದು, ಊಟ ಆಗಿ 1 ಗಂಟೆ 2 ಗಂಟೆ ಮೇಲೆ ಮಾಡೋದು, ಅದಕ್ಕೆ 15 ನಿಮಿಷ 20 ನಿಮಿಷ 30 ನಿಮಿಷ ಹೀಗೆ ಬದಲಾಯಿಸ್ತಾ ಬರಬೇಕು ಟೈಮನ್ನು. ಪ್ರತಿಯೊಂದಕ್ಕೂ ಈಗ ಟೈಮ್ ಬದಲಾಯಿಸ್ಕೊಂಬಂದರೆ ನಿಮಗೆ ಇಂತಹ ಒಂದು ಕಿರಿಕಿರಿ ನಿಮ್ಮಿಂದ ದೂರವಾಗುತ್ತದೆ.
ನೀವು ಅನುಭವಿಸುವಂತಹ ಇಂತಹ ಸಮಸ್ಯೆಗಳಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯ. ಅಂದರೆ ಹೊರಡುವಾಗ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡುವಂತಹ ಅಭ್ಯಾಸ ಕೆಲವೊಮ್ಮೆ ನಮಗೆ ತುಂಬ ತೊಂದರೆಯನ್ನುಂಟು ಮಾಡುತ್ತದೆ. ನಮ್ಮ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗುತ್ತದೆ. ಅದೇ ರೀತಿ ಮನೆಗೆ ಬಂದ ಕೂಡಲೇ ವಾಶ್ರೂಮಿಗೆ ಹೋಗುವಂಥ ಅಭ್ಯಾಸ ಹಾಗೂ ರಾತ್ರಿ ಮಲಗಿದ್ದಾಗ ಆಗಾಗ್ಗೆ ಎದ್ದು ಹೋಗಿ ಮೂತ್ರ ವಿಸರ್ಜನೆ ಮಾಡುವಂಥ ಅಭ್ಯಾಸಗಳನ್ನು ಈ ರೀತಿ ಸಮಯವನ್ನು ನಿಯಂತ್ರಿಸಿ ನಾವು ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಮಾಡುವುದರಿಂದ ನಮ್ಮ ಒಂದು ಫಿಕ್ಸೆಡ್ ಆಗಿ ಆ ಟೈಮಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಥ ಅಭ್ಯಾಸವನ್ನು ತಪ್ಪಿಸ್ಕೋಬೋದು. ಅಂದರೆ ನಮಗೆ ಆಗುವಂಥ ತೊಂದರೆಯನ್ನು ದಿನವೂ ಬೆಳಗ್ಗೆ ಎದ್ದು ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡುವುದು ಒಳ್ಳೆಯ ಅಭ್ಯಾಸ. ಅದೇ ರೀತಿ ಸಾಯಂಕಾಲ ಹೋಗಿ ಮಲಗುವುದಕ್ಕಿಂತ ಮೊದಲು ಮಲಮೂತ್ರ ವಿಸರ್ಜನೆ ಮಾಡುವುದು ಸಹ ಒಳ್ಳೆಯ ಅಭ್ಯಾಸ. ಆದರೆ ಮನೆಯಿಂದ ಹೊರಡುವಾಗ ಅಥವಾ ಮನೆಗೆ ಬಂದಾಗ, ಊಟ ಆದಮೇಲೆ, ಊಟಕ್ಕೆ ಮೊದಲು, ಅಂದರೆ ಊಟ ಮಾಡಬೇಕಾದ್ರೆ ವಾಶ್ರೂಮ್ಗೆ ಹೋಗಿ ಬರಬೇಕು, ಊಟ ಆದಮೇಲೆ ವಾಶ್ರೂಮ್ಗೆ ಹೋಗಿ, ಇಂಥ ಅಭ್ಯಾಸಗಳಿದೆಯಲ್ಲ, ಅದು ಕೆಲವೊಮ್ಮೆ ಕಿರಿಕಿರಿ ಆಗುತ್ತೆ. ನಾವು ನಮ್ಮ ಮನೆಯಲ್ಲಿ ಇರೋದಿಲ್ಲ, ಬೇರೆಯವ್ರ ಮನೆಗೆ ಹೋದಾಗ ಇಂಥ ಅಭ್ಯಾಸ ಆಗುತ್ತೆ, ಸಾಧ್ಯವಾಗೋದಿಲ್ಲ. ಅದು ಒಂಥರ ಕಿರಿಕಿರಿಗೆ ಹೆಚ್ಚು ಕಡಿಮೆ ಆಗುತ್ತೆ, ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಒಂಥರ ನಿಮ್ಮ ಬಯಾಲಜಿಕಲ್ ಟೈಮನ್ನು ನಿಯಂತ್ರಿಸ್ತಾ ಬರಬೇಕು, ನೀವೇ ನಿಯಂತ್ರಿಸಬೇಕು. ಆಗ ಮಾತ್ರ ನೀವು ಇಂತಹ ಸಮಸ್ಯೆಗಳಿಂದ ಬಿಡುಗಡೆ ಪಡೆಯಬಹುದು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡುವುದರಿಂದ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.